ನನ್ನ ದೋಸ್ತಿ ಡೆಫಿನೆಟ್ಲಿ ಲವ್ ಇರಲೇಬೇಕು. ಸೊ ಅವರಿಬ್ಬರು ಚಡ್ಡಿ ದೋಸ್ತ್ಗಳು. ಸೊ ಹಾಗಾಗಿ ನಮಗೆ ಒಂದು ಪಾಯಿಂಟ್ ಆದಮೇಲೆ ಪ್ರೀತಿ ಆಗಲೇಬೇಕು. ಸೊ ನನ್ನ ಜೊತೆ ರಂಗಾಯಣ ರಘು ಸರ್ ಅವ್ರಿಗೆ ಪ್ರೀತಿ ಆಗುತ್ತೆ. ಸೊ ನಿಮ್ಮ ಪಾತ್ರ ಯಾವ ಥರ ಇರುತ್ತೆ? ಚೆನ್ನಾಗಿದೆ ಡೆಫಿನೆಟ್ಲಿ, ಬಿಕಾಸ್ ಅಗೇನ್ ಬಿಗ್ ಸ್ಕ್ರೀನಿಂದ ಗೆಟಿಂಗ್ ಬ್ಯಾಕ್ ಟು ಸ್ಮಾಲ್ ಸ್ಕ್ರೀನ್, ಅಗೇನ್ ಗೆಟಿಂಗ್ ಬ್ಯಾಕ್ ಟು ಬಿಗ್ ಸ್ಕ್ರೀನ್ ವಾಸ್ ಅ ಬಿಗ್ ಚಾಲೆಂಜ್. ಸೊ ಡೆಫಿನೆಟ್ಲಿ ಐ ಥಿಂಕ್ ನನಗೆ ಚಡ್ಡಿ ದೋಸ್ತ್ ಮುಖಾಂತರ ಅದು ಐ ಥಿಂಕ್ ಗೆಟಿಂಗ್ ಬ್ಯಾಕ್ ಟು ಬಿಗ್ ಸ್ಕ್ರೀನ್ ಮತ್ತೆ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಸೊ ಥ್ರೂ ಚಡ್ಡಿ ದೋಸ್ತ್ ಅದು ನನಗೆ ಪೂರೈಸಿದೆ ಅಂತ ಅನ್ಕೋತೀನಿ. ಸೊ ಆಡಿಯೋ ರಿಲೀಸ್ ಆಗ್ತಿದೆ, ಕೂಡ ಸಾಂಗ್ಸ್ ಇರುತ್ತೆ. ಸೊ ನಿಮ್ಮ ಫೇವರೇಟ್ ಸಾಂಗ್ಸ್ ಯಾವ ಥರ ಬರುತ್ತೆ? ಚಡ್ಡಿ ದೋಸ್ತ್ ಒಂಥರ ವಿಭಿನ್ನವಾದ ಕಾಮಿಡಿ ಸಿನಿಮಾ ಅಂತ ಹೇಳ್ಬೋದು. ಇದರಲ್ಲಿ ಸಾಂಗ್ಸ್ ಡೆಫಿನೆಟ್ಲಿ ಅರ್ಜುನ್ ಜನ್ಯ ಆ್ಯಂಡ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನನಗೊಂದು ಪ್ಯಾಥೋ ಸಾಂಗ್ ಇದೆ. ಸೊ ನಾನು ರಂಗಾಯಣ ರಘು ಸರ್ ನನ್ನ ಫೀಲಲ್ಲಿ ಹಾಡುವಂಥ ಒಂದು ಸಾಂಗ್. ರಂಗಾಯಣ ಸರ್ ಜೊತೆ ಯಾವ ಥರ ಅನಿಸ್ತು ನಿಮಗೆ? ಇನಿಷಿಯಲಿ ಸ್ವಲ್ಪ ಗಾಬರಿ ಆಯಿತು ನನಗೆ, ಬಿಕಾಸ್ ರಂಗಾಯಣ ರಘು ಸರ್ ಅಂದರೆ ಸೀನಿಯರ್ ಆರ್ಟಿಸ್ಟ್ ಅಪ್ಪ ಆ್ಯಂಡ್ ಅವ್ರ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್. ನಾವು ಆನ್ ಸ್ಕ್ರೀನ್ ನೋಡ್ತೀವಿ ಈಸ್ ಕೈಂಡ್ ಆಫ್ ಕಾಮಿಡಿ ಜಾಸ್ತಿ, ಬಟ್ ವೆನ್ ಇಟ್ ಕಮ್ಸ್ ಒಂದು ಪರ್ಸನ್ ಅಂತ ತಗೊಂಡಾಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಸ್ವಲ್ಪ ಗಾಬರಿ ಆಗಿತ್ತು, ಬಟ್ ಎಸ್ ಇಟ್ ವಾಸ್ ರಿಯಲಿ ನೈಸ್. ಚೆನ್ನಾಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಈಗ ವಿಕ್ಟ್ರಿ ಸಿನಿಮಾ ರಿಲೀಸ್ ಆಗಿ ಎಷ್ಟು ಜನರಿಗೆ ಸಂತೋಷ ಕೊಡ್ತಾ ಇದೆಯೋ, ಎಷ್ಟು ಹ್ಯಾಪಿಯಾಗಿ ಫೀಲ್ ಮಾಡಿ ಒಬ್ಬೊಬ್ಬರು 5-5 ಸಲ ಸಿನಿಮಾ ನೋಡ್ತಾಯಿದ್ರು. ಅದೇ ಥರ ಚಡ್ಡಿ ದೋಸ್ತ್ ಕೂಡ ಅಷ್ಟೇ ಮನೋರಂಜನೀಯವಾಗಿದೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಯಾಕೆಂದರೆ ರಂಗಾಯಣ ರಘು ಅವರು, ನಾನು ಟೋಟ್ಲಾಗಿ ಇದಕ್ಕೆ ಮುಂಚೆ ನಮ್ಮ ರೋಮಿಯೋದಲ್ಲಿ ಏನು ಕಾಮಿಡಿನನ್ನು ಮಾಡಿದ್ವಿ ಅದಕ್ಕೆ 100 ಪಟ್ಟು ಜಾಸ್ತಿ ಕಾಮಿಡಿನ ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ ನಮ್ಮ ರೈಟ್ರು, ಡೈಲಾಗ್ ರೈಟರ್ ನಟರಾಜ್ ಅವರು. ಹಿಲೇರಿಯಸ್ ಅಂದ್ರೆ ಅದನ್ನೇ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೆವಿ ಕಾಮಿಡಿ, ನಾನ್ ಸ್ಟಾಪ್ ಬಿಗಿನಿಂಗ್ ಟು ಎಂಡ್ ಹೆವಿ ಕಾಮಿಡಿ ಇರುವಂಥ ಒಂದು ಚಡ್ಡಿ ದೋಸ್ತ್ ಸಿನಿಮಾ. ಜನಕ್ಕಂತೂ ಬಿದ್ದು ನಗ್ತಾ ಇರ್ತೀನಿ, ಅಷ್ಟು ಖುಷಿ. ಹಾಡುಗಳು ಒಟ್ಟು 4 ಹಾಡುಗಳಿದ್ದಾವೆ. ಇಲ್ಲ ನಾವು ಅದನ್ನೇ ಇವಾಗ ಏನಂದರೆ ಇದರಲ್ಲೂ ಕೂಡ ನಂದು ರಂಗಾಯಣ ರಘುದು ಒಂದು ಗುಂಡಾಡಿದೆ. ಅಂದರೆ ನಾವು ಲವ್ ಮಾಡಿ ಫೇಲಿಯರ್ ಆದರೆ ಹಿಂಗಾಗ್ಬೋದು ಈ ವಯಸ್ಸಲ್ಲಿ, ಅದೇ ಅದರಲ್ಲಿರೋ ಹಾಡು. ಸೊ ಅದು ಕೂಡ ತುಂಬ ಒಳ್ಳೆಯ ಹಾಡೋದು. ನಮ್ಮ ಗಣೇಶ್ ಅಂತ ಮಾಸ್ಟ್ರು ಚೆನ್ನೈ ಹೈದರಾಬಾದ್ನಲ್ಲಿ ಅವ್ರು ಶೂಟ್ ಮಾಡಿದ್ರು. ಅದು ತುಂಬ ಎಕ್ಸ್ಟ್ರಾನರಿ ಬಂದರೆ ನನಗಿರೋದು ಅದೊಂದು ಸಾಂಗ್. ರಂಗಾಯಣ ರಘುವಿಗೆ ಒಂದು ಸೋಲೋ ಸಾಂಗ್ ಇದೆ, ಮತ್ತು ಟೋಟಲ್ 4 ಹಾಡಿದೆ ಸಿನಿಮಾದಲ್ಲಿ. ಇಬ್ಬರು ಒಬ್ಬರನ್ನೇ ಲವ್ ಮಾಡ್ತೀರಾ? ಇಬ್ಬರು ಒಬ್ಬರನ್ನೇ ಲವ್ ಮಾಡೋದಕ್ಕೆ ಅದಕ್ಕೆ ಒಳ್ಳೆ ಹೀರೋಗಳೇ ಮಾಡಬೇಕು. ಯಾಕಂದರೆ ಒಂದೇ ಹುಡುಗಿನ ಇಬ್ಬರು ಅಲ್ಲ ಹೀರೋ ಯಾವ್ದಾರು. ಈಗ ಏನು ಗೊತ್ತಾ, 4 ಲೈನ್ ಹೇಳಿದ್ವಿ, 5 ಲೈನ್ ಹೇಳಿದ್ವಿ ನಾವು. ಯಾವುದ್ರಲ್ಲಿ ರಕ್ತ ಕಂಡಿರಲಿಲ್ಲ. ಡೇಂಜರ್ 16 to 20 ಡೇಂಜರ್ ಅಂತ, 20 to 30 ಸೋಲ್ಜರ್, 30 to 40 ಹಂಟರ್ ಅಂತ, 40ಗೆ ನೀ ಬೆಗ್ಗರ್. ಈಗ ನಮ್ದೆಲ್ಲ ಪರಿಸ್ಥಿತಿ ಬೆಗ್ಗರ್. ನಮಗೆ ಲವ್ ಮಾಡೋಕ್ಕೆ ಹುಡುಗಿ ಅಂತ ಸಿಗಲ್ಲ. ನಾವೇ ಹುಡುಕೊಂಡು ಹೋಗಿ ತುಂಬ ಪ್ರಯತ್ನ ಪಟ್ಟು ಅಕಸ್ಮಾತ್ ಅವ್ರು ಬೈ ಮಿಸ್ಟೇಕು ಗೊತ್ತಿಲ್ಲದೆ ಓಕೆ ಅಂದ್ಬಿಟ್ರೆ ಅದು ಲವ್. ಯಾಕೆಂದರೆ ಆ ಥರದ್ದೊಂದು ಲವ್ ಸಬ್ಜೆಕ್ಟ್ ಇರೋಂಥ ಇಲ್ಲೊಂದು ಕಥೆ ಚಡ್ಡಿ ದೋಸ್ತ್. ಇಲ್ಲ ಖಂಡಿತ ಏನಂದರೆ ಇದರಲ್ಲಿ ಜಾತಿ ಮತ ಎಲ್ಲವನ್ನು ಬಿಟ್ಟು ಬರೀ ನಮ್ಮ ಭಾಷೆ ಸಿನಿಮಾ ಅಂತ ತಗೊಂಡಾಗ ಇದು ಎಕ್ಸ್ಟ್ರಾನರಿ ಚಡ್ಡಿ ದೋಸ್ತ್. ಈಗ ನಮ್ಮ ಏರಿಯಾ ಬಂದು ನಾವು ಇದ್ದಿದ್ದು ಗೋರಿಪಾಳ್ಯ, ಸಂಗಮ್ ಸರ್ಕಲ್, ಚಾಮರಾಜಪೇಟೆ. ಆಮೇಲೆ ಈಗ ಈ ಕಡೆ ತೊಗೊಂಡ್ರೆ ವಿಶ್ವೇಶ್ವರ, ಯಾವುದು ಶಂಕರ ಮಠ, ಚಾಮರಾಜಪೇಟೆ ಒಂದೇ ಆಗಿರೋಂಥ ಏರಿಯಾ. ಶಂಕರ ಮಠ ಫುಲ್ಲು ನಾವು ಏನೊಂದು ಬ್ರಾಹ್ಮಣರು ಇರೋಂಥ ಜಾಗ. ಚಾಮರಾಜಪೇಟೆ ಟೋಟ್ಲಿ ಮಿಕ್ಸಿಂಗು. ಅದರಿಂದ ಆದರೂ ಕೂಡ ಅಷ್ಟು ಜನ ಪ್ರೀತಿಯಿಂದ ಇರೋಂಥ ಜಾಗ ನೋಡಿ ಅದು ಚಾಮರಾಜಪೇಟೆ, ವಿಶ್ವೇಶ್ವರ, ಗೋರಿಪಾಳ್ಯ, ಶ್ರೀವೃತ್ತ. ಇವೆಲ್ಲನೂ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಕನ್ನಡದವರು ಅಂದರೆ ಕನ್ನಡದಲ್ಲ ಕನ್ನಡದವರೇ, ಜೊತೆಗೆ ಬೇರೆ ನಮ್ಮ ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಂಡು ಕೊಡದೆ ಅಷ್ಟು ಪ್ರೀತಿಯಿಂದ ಬದುಕ್ತಾ ಇರೋಂಥ ಒಂದು ಜಾಗ ಅದು ಚಾಮರಾಜಪೇಟೆ ಒಂದು. ಆ ಥರದ ಏರಿಯಾದಲ್ಲಿ ಒಬ್ಬ ಮುಸ್ಲಿಮು, ಒಬ್ಬ ಹಿಂದೂ, ಅವ್ರ ಪ್ರೀತಿ ಚಿಕ್ಕ ವಯಸ್ಸಿಂದ ಹೆಂಗೆ ಬೆಳೆದಿರುತ್ತೆ, ಹೆಂಗೆ ಒಟ್ಟಿಗೆ ಅವ್ರು ಜೀವನ ಮಾಡ್ತಾರೆ. ಒಬ್ಬ ಗೌಡ್ರ ಮನೆಯಿಂದ ಹೆಂಗೆ ಮುದ್ದೆ ಮುಸ್ಲಿಮ್ಸ್ ಮನೆ ಕಳಿಸ್ತಾರೆ, ಇವ್ರ ಮನೆಯಿಂದ ಹೆಂಗೆ ಮಾಂಸದ ಸಾರ ಅವ್ರ ಮನೆ ಕಳಿಸ್ತಾರೆ ಅನ್ನೋದೇ ಆ ಪ್ರೀತಿ ನಮಗೆ ನೆನಪಾಗುತ್ತೆ ನಮ್ಮ ಚಿಕ್ಕ ವಯಸ್ಸಲ್ಲಿ. ಈ ಚಡ್ಡಿ ದೋಸ್ತ್ ಸಿನಿಮಾ ನಮಗೆ ಎಲ್ಲ ವೀಕ್ಷಕರಿಗೆ, ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಕರ್ನಾಟಕದ ಸಮಸ್ತ ಜನರಿಗೆ, ಭಾರತದ ಎಲ್ಲರಿಗೂ, ಭಾರತದಲ್ಲಿರುವ ಎಲ್ಲ ಜನರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸೆಂಟಿಮೆಂಟ್ ಸೀನ್ಸ್ ಆಗ್ಬೋದು, ಫ್ರೆಂಡ್ಶಿಪ್ ಬಗ್ಗೆ
ಆ ಸೀನುಗಳಾಗ್ಬೋದು ಎಲ್ಲವೂ ಹಾಸ್ಯದ ಮೂಲಕ ಎಲ್ಲ ಎಲ್ಲ ಥರದ ಲೇಪನ ಹಚ್ಚಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಸಾಧ್ಯತೆ ಮಾಡೋದೇ ತುಂಬ ಅವರು ಒಂದು ಕೆಲಸ ಮಾಡೋರಲ್ಲ, 3-4 ಕೆಲಸ ಮಾಡೋರು. ಮ್ಯೂಸಿಕ್ಕು, ಡೈರೆಕ್ಷನ್ನು, ಪ್ರೊಡ್ಯೂಸು ಮತ್ತು ಆ್ಯಕ್ಟಿಂಗು. ಅದರಲ್ಲಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಅದೇ ಒಂದು ಕಾಮಿಡಿ ಆಗ್ಬಿಡುತ್ತೆ ಒಂದು ಸರಿ. ಇನ್ನು ಸೆಟ್ಟಲ್ಲಂತೂ ತೊಂದರೆನೇ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಜನಕ್ಕೆ ಎಂಜಾಯ್ ಮಾಡ್ತಾ 100%. 40 ವಯಸ್ಸು ಆದಮೇಲೆ ಪ್ರೀತಿ ಪ್ರೇಮ ಅಂತ ಸುತ್ತಾಳಂತ ಸಿನಿಮಾ ಅಂತಂದ್ರೆ ಪ್ರೀತಿ ಪ್ರೇಮ ಇಷ್ಟೇ ಕಂಡು ಇರೋದು ಜಾಸ್ತಿ ಇಲ್ಲ, ಫ್ರೆಂಡ್ಶಿಪ್ ಜಾಸ್ತಿ ಅದನ್ನ. ಸುಮ್ಮನೆ ಗಂಡಲ್ವ ಒಂದು ಹೆಣ್ಣು ಬೇಕು ಅಂತೇಳಿ, ಆಮೇಲೆ ಹೆಣ್ಣು ಗಂಡು ಬದುಕೋಕ್ಕೂ ಆಗಲ್ಲ, ಅವ್ರು ಬಿಟ್ಟು ಇರೋಕ್ಕೂ ಆಗಲ್ಲ. ಆ ಒಂದು ಹೆಣ್ಣು ಗಂಡು ಅದು ಒಬ್ರಿಗೊಬ್ರು ಅವಲಂಬಿತ ಅಲ್ವಾ, ಅದನ್ನ ಇಟ್ಕೊಂಡು ಆ ಫ್ರೆಂಡ್ಶಿಪ್ ಹೆಂಗಾಯಿತು ಅನ್ನೋದು. ನಿಮಗೆ ಈ ಪ್ರಪಂಚ ಇರೋರ್ಗೂ ಚಡ್ಡಿಗಳಿರೋರ್ಗೂ ಚಡ್ಡಿ ದೋಸ್ತರು ಇದ್ದೇ ಇರ್ತಾರೆ, ಹಿಂದೂ ಇದ್ದರೂ ಮುಂದೆ ಇರ್ತಾರೆ, ಈಗಲೂ ಇದ್ದಾರೆ. ಆ ಥರದ್ದೊಂದು ಕಾನ್ಸೆಪ್ಟ್. ಹಾಡುಗಳ ಬಗ್ಗೆ ಹೇಳಿದ್ದಾರೆ, ಹಾಡುಗಳ ಬಗ್ಗೆ ಹಾಡು ಇಂಜಿನಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಹೌದು, ಒಂದು ಹಳ್ಳಿಯಿಂದ ಬಂದಂಥ ಸಾಂಗ್ಗಳಾಗ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಸಾಂಗ್ ಆಗ್ಬೋದು. ಆಮೇಲೆ ಇಲ್ಲಿನ ಒಟ್ಟು ಬೆಂಗಳೂರು ನಾಮಾಂತರ ಅದ್ರ ಒಂದು ಸಾಂಗು, ಸಂತು ಅಲೆಮಾರಿ ಸಂತೂರು ಅದಕ್ಕೆ ಸಾಹಿತ್ಯ ಬರೆದಿದ್ದಾರೆ. ಚೆನ್ನಾಗಿ ಕುಣಿದಿದ್ದೀವಿ ಇಬ್ಬರೂ. ಅವ್ರು ಪುಟ್ಟದಾಗೆ ಗಿಡ್ದಾಗೆ ಚೆನ್ನಾಗಿ ಕುಣಿದವ್ರೆ. ನಾನು ಸ್ವಲ್ಪ ದೊಡ್ಡ ಕಾಲು ಬೀಸ್ಕಾಲು ಹಾಕೊಂಡು ನಾನು ಕುಣಿದಿದ್ದೀನಿ. ಇದೆಲ್ಲ ಪ್ರೇಕ್ಷಕರು ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಸರ್. ಎಲ್ಲರಿಗೂ ದಸರಾ ಹಬ್ಬದ ವಿಜಯದಶಮಿ ಹಬ್ಬದ ಮಾರ್ನಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ವಿಜಯಲಕ್ಷ್ಮಿ ಒಲಿಲಿ ಒಳ್ಳೆಯದಾಗಲಿ. ನಮಸ್ತೆ. ಈ ಸಿನಿಮಾಲು ಕೂಡ ಒಂದು ದೊಡ್ಡ ಯಶಸ್ಸಾಗಲಿ ಅಂತ ಹಾರೈಸ್ತೀನಿ. ಎಲ್ಲರೂ ಆಶೀರ್ವಾದ ತುಂಬಾ ದೂರದಿಂದ ಈ ಮಳೆಯಲ್ಲಿ ಗಾಡಿ ದರ್ಶನವನ್ನೇ ಟ್ರೈ ಮಾಡಿಕೊಂಡು ನಮಗೋಸ್ಕರ ನನಗೆ ಎದೆಗಳಿಗೆ ಕಾಲು ಕೈಗೆ ನಡೀತಾ ಇತ್ತು. ಯಾಕಂದರೆ ಅವ್ರು ಏನೇ ಮೆಸೇಜ್ ಮಾಡಿದ್ರು ನನಗೆ, ನೀವು ಆರಾಮಾಗಿ ಟೆನ್ಷನ್ ಮಾಡ್ಕೊಬೇಡಿ ಅಂತಲೇ ನಾನು ಮೆಸೇಜ್ ಮಾಡ್ತಿದ್ದೆ ಅವರಿಗೆ. ಯಾಕಂದರೆ ಈ ಮಳೆಯಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಆದರೂ ಕೂಡ ತುಂಬ
ನಮ್ಮ ಮೇಲೆ ಇರುವಂಥ ಪ್ರೀತಿ ಅಷ್ಟೇ ಹೇಳ್ಬೋದು ದರ್ಶನ್. ಯಾಕೆಂದರೆ ದರ್ಶನ್ ನಮಗೆ ಯಾವ ಫಂಕ್ಷನ್ಗೆ ಹೋಗಲ್ಲ, ಅವರು ಅವಾರ್ಡ್ ಫಂಕ್ಷನ್ಗೆ ಹೋಗಲ್ಲ, ಯಾವ ಅವಾರ್ಡ್ ಫಂಕ್ಷನ್ ಹೋಗಲ್ಲ, ಫಂಕ್ಷನ್ಗೆ ಹೋಗಲ್ಲ ದರ್ಶನ್. ನಮ್ಗೆ ಗೊತ್ತಿರೋ ಪ್ರಕಾರ ಸರ್ ನಮ್ಮ ಪ್ರೀತಿಗೋಸ್ಕರ ಅವರು ಇಲ್ಲಿ ಬಂದು ನಮ್ಮ ಆಡಿಯೋನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ದರ್ಶನ್. ಸ್ಟಾರ್ ಬಿಡೋರಿಗೆ ಒಂದು ದರ್ಶನ ನಾವು ಸಾರಿ ಅಲ್ಲ, ನಾವು ನಾಡು. ಅದಕ್ಕೆ ಮುಂದೆ ಬಹಳ ಖುಷಿ ಆಗಿದೆ. 6:30 ಹಾಸನದಲ್ಲಿದ್ದು ಅದೇ ಡಿಸ್ಟಿಕ್ ಹೋಗ್ಬಿಟ್ಟು ದೇಶದಲ್ಲಿ ಪ್ರೊಡ್ಯೂಸರ್ ಅವರು ಇದರ ಮೀರಿ ನಿಜವಾಗಿ ಈ ಮಳೆ ಮತ್ತೆ ಸಿನಿಮಾ ಪ್ರೀತಿ ಸಿನಿಮಾ ಪ್ರೀತಿಸ್ತಾರೆ. ಸಿನಿಮಾಗೋಸ್ಕರ ಸಿನಿಮಾಗೋಸ್ಕರನೇ ಇವತ್ತು ಸ್ಪೀಡಾಗಿ ಬಂದು ನಮ್ಮೆಲ್ಲ ಪ್ರೀತಿಗೆ ಸಿನಿಮಾ ಪ್ರೀತಿಗೆ ಬಹಳ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಚ್ ಸರ್, ಥ್ಯಾಂಕ್ ಯು. ಇನ್ನು ಇವರು ನಮ್ಮ ಶೇಖರ್ ಸರ್ ಮತ್ತು ನವೀನು ಮತ್ತು ರಮೇಶ್ ಅವರು ನಮ್ಮ ಅನಂತ ಆಡಿಯವರು ಇವ್ರಿಗೆ ಯಾಕೆ ಅಂತ ನಮಗೆ ಇಬ್ಬರ ಪ್ರೀತಿ ಗೊತ್ತಿಲ್ಲ. ಚಡ್ಡಿ ದೋಸ್ ಅಂದ್ಬಿಟ್ಟು ಇವಾಗ ಪ್ಯಾಂಟ್ ಕತೆ ಮಾಡ್ತಾರೆ, ಚಡ್ಡಿ ಕತೆ ಮಾಡ್ತಾರೆ. ಅದು ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮಾರಕ್ಕೆ ಸದಾ ಇರಲಿ. ನಮಸ್ತೆ. ನಮಸ್ತೆ. ಬಟ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ಸ್ ಎಷ್ಟೇ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಯಾವಾಗಲೂ. ಐ ಥಿಂಕ್ ಸೊ ಯಾವಾಗ ಗ್ರೇಟ್ ಇದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಮಾಡಿಕೊಟ್ಟಿದ್ದು ನಮಗೆ ತುಂಬ ಏನಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಸ್ಟುಡಿಯೋ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಿಮ್ಮ ಬಿಸಿ. ಥ್ಯಾಂಕ್ ಯು ಸೋ ಮಚ್. ಮರೆಯೋದೇ ಇಲ್ಲ ಡೆಫಿನೆಟ್ ಆಗಿ. ತುಂಬ ಹೆಲ್ಪ್ ಆಗಿದೆ ನೀವು ಬಂದಿರೋದು ನಮಗೆ. ಥ್ಯಾಂಕ್ಸ್ ಸರ್. ಆ್ಯಂಡ್ ಅರ್ಜುನ್ ಸರ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಸಿಂಪ್ಲಿಫೈಡ್ ಮ್ಯೂಸಿಕ್ ಆ್ಯಕ್ಚುಲಿ, ಏನು ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ಸ್ ಯೂಸ್ ಮಾಡಿಲ್ಲ. ವೆರಿ ಸಿಂಪ್ಲಿಫೈಡ್ ಮ್ಯೂಸಿಕ್. ಸೊ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಸಂತು ಸರ್ ಫ್ಯಾಂಟಾಸ್ಟಿಕ್ ಲಿರಿಕ್ಸ್, ಬ್ರಿಲಿಯಂಟ್ ಆಗಿರುತ್ತೆ. ನಾನು ಹೇಳೋದಕ್ಕಿಂತ ಸಿರಿಗೆಲ್ಲ ಗೊತ್ತಾಗುತ್ತೆ. ಸೊ ಎಲ್ಲ ಹೋಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೋಹನ್ ಸರ್. ಫ್ರಮ್ ದ ಬಿಗಿನಿಂಗ್ ಡೇ 1 ಇಂದ ಇವಾಗವರೆಗೂ ನಮ್ಮ ಜೊತೆ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ರಿಗೇ ನಾವು ಇಲ್ಲಿ ಥ್ಯಾಂಕ್ ಯು, ಸ್ಪೆಷಲ್ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್. ನಾನು ಈ ಸಿನಿಮಾದಲ್ಲಿ ಒಂದು ಸಣ್ಣ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದ್ದೀನಿ. ನಿಮಗೆಲ್ಲ ಆಶೀರ್ವಾದ. ವಿಕ್ಟ್ರಿ ಆದಮೇಲೆ ಇದು ನನಗೆ ಗ್ರ್ಯಾಂಡ್ ವಿಕ್ಟ್ರಿ ಆಗಿ ಅಂತ ತೋರಿಸ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಮಾತುಗಳು ಇವತ್ತು ಒಂದೇ ಮಾತು. ತುಂಬ ಥ್ಯಾಂಕ್ಸ್ ದರ್ಶನ್ ಸರ್ಗೆ. ನಾನು ಫಸ್ಟ್ ಅವ್ರನ್ನ ನೋಡಿದಾಗ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ನೋಡಿದೆ. ಎಲ್ಲ ನನ್ನ ಫ್ರೆಂಡ್ ತುಂಬ ಹುಚ್ಚಿ ಕಾಣಿಸ್ತಿದೆ. ದರ್ಶನ್ ಸರ್ ಹೇಳಿ ಮಗ ಹೋಗ್ತಾ ನಾವು ಬರಬೇಕು ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಅವ್ರ ಜೊತೆ ನಿಂತ್ಕೊಂಡು ತುಂಬ ಖುಷಿ ಆಗ್ತಾ ಇದೆ. ಮೋಹನ್ ಸರ್ ಫಸ್ಟಿಂದ ನಮ್ಮ ಸ್ಕ್ರಿಪ್ಟ್ ಕೇಳಿ ನಮಗೆ ತುಂಬ ಇಷ್ಟ ಆಯಿತು, ನೀವು ಮಾಡಿ ಅಂತ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಅದಕ್ಕಿಂತ ಹೆಚ್ಚು ರಂಗನಾಯಕ ಸರ್, ಸಾಧುಗೋಗಿಲ್ಲ, ನಾಯ್ಡು ಸರ್, ಇವರೆಲ್ಲ ಈಗ ನಾವೆಲ್ಲ ಈಗ ನಿಂತಿರೋ ಕಾರಣನೇ ಈ ಜನ. ಅವರೆಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು. ತುಂಬ ಥ್ಯಾಂಕ್ಸ್. ಅರ್ಜುನ್ ಸರ್, ಸಂತು ಸರ್, ನಾನು ಯಾರ್ಯಾರು ಮೆನ್ಷನ್ ಮಾಡಿ ಅವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಮಹಾತ್ರು ಆದಮೇಲೆ ಸಾಧು ಅವರು ರಂಗಣ್ಣ ರಘು ಸರ್ ಅಂಡ್ ಸಾಧು ಸರ್ ಇಬ್ಬರಿಗೂ ಮ್ಯಾಚ್ ಆಗುವಂಥ ಮ್ಯೂಸಿಕ್ ಮಾಡಬೇಕು. ಸೊ ಹಾಡುಗಳನ್ನು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ರಂಗಣ್ಣ ರಘು ಅವರು ಬ್ಯಾಂಗ್ಳೂರಿಗೆ ಬಂದು ಅವರು ಬ್ಯಾಂಗ್ಳೂರಲ್ಲಿ ಕಳೆದಾಗ ಒಂದು ಸಾಂಗ್ ತುಂಬ ಇಂಟ್ರೆಸ್ಟಿಂಗ್ ಸಾಂಗ್. ಆ್ಯಂಡ್ ಇನ್ನೊಂದು ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋಂಥ ಒಂದು ಸಾಂಗ್ ಇದೆ, ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸಾಂಗ್ ಇಬ್ಬರು ಇಬ್ಬರು ಲೈಫ್ ಫೇಲಿಯರ್ ಆದಮೇಲೆ ಬರೋಂಥ ಒಂದು ಸಾಂಗ್ ಶಂಕರ್ ಮೇಲೆ ಹಾಡಿದ್ದಾರೆ. ನಮ್ಮ ಖಂಡಿತಲ್ಲೂ ಖುಷಿ ಆಗುತ್ತೆ ಹಾಡನ್ನು ಕೇಳಿ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕನ್ನಡದವರಿಗೂ, ಕರ್ನಾಟಕದ ಜನತೆಗೂ ದಸರಾ ಹಬ್ಬ ಶುಭಾಶಯಗಳು. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ. ಆಲ್ವೇಸ್ ನಾವು ಚಡ್ಡಿ ದೋಸ್ತ್ ಸಿನಿಮಾದಲ್ಲಿ ಏನಾದರೂ ಒಂದು ಈವೆಂಟ್ ಜೊತೆಗೆ ಬರಬೇಕು ಅನ್ನೋದು ನಮ್ಮ ಒಂದು ಪ್ರಯತ್ನ. ಫಸ್ಟ್ ಶೂಟಿಂಗ್ ಮುಗಿಸ್ತೀವಿ, ದೆನ್ ನಮ್ಮ ಪ್ರಮೋಷನ್ಸ್ನ ಶುರು ಮಾಡೋಣ ಅಂತ. ಇದಕ್ಕೆ ಮುಂಚೆ ಆ್ಯಕ್ಚುಲಿ ಟ್ರೈಲರ್ ಲಾಂಚ್ ಅಂತ ಒಂದು ಈವೆಂಟ್ ಮಾಡಿದ್ವಿ ಹೀರೋಸ್ ಥಿಯೇಟ್ರಲ್ಲಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಗ್ರ್ಯಾಂಡ್ ಸಕ್ಸಸ್. ಸೊ ಅದಾದ್ಮೇಲೆ ಡೆಫಿನೆಟ್ ವಿತ್ ಸ್ಟ್ರಾಂಗ್ ಬ್ರ್ಯಾಂಡ್ಸ್ ಹೊರಗಡೆ ಬರಬೇಕು ಅನ್ನೋ ನಮ್ಮ ಪ್ರಯತ್ನ ಇತ್ತು. ಸೊ ದರ್ಶನ್ ಸರ್ನ ರಿಕ್ವೆಸ್ಟ್ ಮಾಡಿದ್ವಿ, ವಿತೌಟ್ ಎನಿ ಹೆಸಿಟೇಷನ್ ಬಂದು ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೆರಿ ಹ್ಯಾಪಿ, ಬಿಕಾಸ್ ತುಂಬ ದಿನದ ಒಂದು ಕನಸಾಗಿತ್ತು.
ಆ್ಯಂಡ್ ಅದರಲ್ಲಿ ಅರ್ಜುನ್ ಸರ್ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಹರ್ಷ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಆಲ್ ಪುಟ್ ಟುಗೆದರ್ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್. ಪ್ರಮೋಷನಲ್ ಆಕ್ಟಿವಿಟಿ ಏನಾದರೂ ಒಂದು ಈವೆಂಟ್ ಜೊತೆಗೆ ಬರಬೇಕು ಅನ್ನೋದು ಪ್ಲಾನ್ ಇತ್ತು ಆ್ಯಕ್ಚುಲಿ. ಅದಕ್ಕೆ ಫಸ್ಟ್ ಸಿನಿಮಾನ ಮುಗಿಸ್ತೀವಿ. ಒಂದು ಸಿನಿಮಾ ಮುಗಿಸಾದ್ಮೇಲೆ ದೆನ್ ವಿಲ್ ಕಮ್ ಔಟ್ ವಿತ್ ಪ್ರಮೋಷನಲ್ ಆಕ್ಟಿವಿಟೀಸ್. ಸೊ ಫಸ್ಟ್ ಟ್ರೈಲರ್ ಲಾಂಚ್ ಮಾಡಿದ್ವಿ. ಒಂದು ಟ್ರೈಲರ್ನ ಒಂದು ಪರ್ಟಿಕ್ಯುಲರ್ ಈವೆಂಟ್ ಆಗಿ ಕನ್ವರ್ಟ್ ಮಾಡಿದ್ವಿ ವೀರೇಶ್ ಥಿಯೇಟ್ರಲ್ಲಿ. ಇಟ್ ವಾಸ್ ಅ ಬಿಗ್ ಸಕ್ಸಸ್ ಅಂತ ಹೇಳ್ಬೋದು. ಈಗಲೂ ಯೂಟ್ಯೂಬಿನ ಸರಿ ಥಿಯೇಟರ್ಸಲ್ಲೂ ಸರಿ ಟ್ರೈಲರ್ಸ್ ಹೋಗ್ತಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ ಆ್ಯಂಡ್ ರೆಸ್ಪಾನ್ಸ್ ಸಿಕ್ಕಿದೆ. ಬಿಕಾಸ್ ಆಫ್ ಇಟ್ಸ್ ನಮ್ಗೆ ಈಗ ಆಡಿಯೋಗೆ ಒಂದು ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ದಿನದ ಕನಸು ಆ್ಯಕ್ಚುಲಿ ವಿತ್ ದರ್ಶನ್ ಸರ್ ಒಂದು ಆಡಿಯೋನ ಲಾಂಚ್ ಮಾಡಬೇಕು ಅನ್ನೋ ನಮ್ಮ ಒಂದು ಪ್ರಯತ್ನ ಇತ್ತು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಅವರು ವಿತೌಟ್ ಎನಿ ಹೆಸಿಟೇಷನ್ ಓಕೆ ನಾನು ಬರ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಷ್ಟು ಬ್ಯುಸಿ ಅವರ ಸಿನಿಮಾ ರಿಲೀಸ್ ಟೈಮಲ್ಲೂ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಸ್ಟ್ರಾಂಗ್ ಮ್ಯೂಸಿಕ್ ಡೈರೆಕ್ಟರ್. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 3 ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈಚ್ ಸಾಂಗ್ ಒಂದೊಂದು ಐಡಿಯಾ ಮೇಲೆ ಕಂಪೋಸ್ ಮಾಡಿದ್ವಿ. ಬೇಸಿಕ್ ಫಸ್ಟ್ ಸಾಂಗು ರಂಗಾಯಣ ರಘು ಸರ್ ಹಳ್ಳಿಯಿಂದ ಸಿಟಿಗೆ ಬಂದಾಗ ಅವರ ಹಳ್ಳಿ ಮೈಂಡ್ಸೆಟ್, ಸಿಟಿ ಅವ್ರನ್ನ ಹೆಂಗೆ ನೋಡುತ್ತೆ, ಅವರ ಭಾವನೆಗಳೇನು ಅನ್ನೋ ಒಂದು ಎಕ್ಸ್ಪ್ರೆಷನ್ಸ್ನ ಅಂಡರ್ಲೈನ್ ಮಾಡೋ ಒಂದು ಸಾಂಗ್. ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ 2 ಎಕ್ಸ್ಟ್ರೀಮ್ಸ್ ಇದೆ. ಒಂದು ದ ಹ್ಯಾಪಿ ಪಾರ್ಟ್ ಆ್ಯಂಡ್ ದ ಸ್ಯಾಡ್ ಪಾರ್ಟ್. ಈ ಎರಡನ್ನ ಒಂದು ಸಾಂಗ್ ಆಗಿ ಮಾಡಿದ್ರೆ ಹೆಂಗಿರ್ಬೋದು ಅಂತ ಹೇಳಿದಾಗ 2ನೇ ಸಾಂಗ್ 1ನೇ ಸಾಂಗ್ ಬಂದಿದೆ. ಆ್ಯಂಡ್ ಈ ಸಿನಿಮಾದ ಸಾಂಗ್ಸ್ನ ಅರ್ಜುನ್ ಜನ್ಯ ಅವ್ರು ಹಾಡಿದ್ದಾರೆ. ದೆನ್ ಶಂಕರ್ ಮಹಾದೇವನ್ ಅವರು, ವಿಜಯ್ ಪ್ರಕಾಶ್ ಅವರು ಆ್ಯಂಡ್ ಫ್ಯಾಂಟಾಸ್ಟಿಕ್ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ ಅಳಮಾರಿ ಸಂತು ಅವರು. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಮೂವಿ ಔಟ್ಕಮ್ಮು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬಿಟ್ಟು. ಜನರಲ್ ಆಗಿರ್ಬೋದು ಸರ್ ಎಲ್ಲ ವೀಕ್ಷಕರು ಹುಡುಗಿ ಸರ್ ಎಲ್ಲ ವೀಕ್ಷಕರಿಗೆ ಚಡ್ಡಿ ದೋಸ್ತ್ ಟೀಮಿಂದ ದಸರಾ ವಿಶಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನೊಂದ್ಸತಿ ಹೇಳ್ಬಿಡಲ್ಲ, ಒಂಚೂರು ಸ್ಟಂಬಲ್ ಎಲ್ಲ ವೀಕ್ಷಕರಿಗೆ ಚಡ್ಡಿ ದೋಸ್ತ್ ಟೀಮ್ ಕಡೆಯಿಂದ ದಸರಾ ವಿಶಸ್. ಥ್ಯಾಂಕ್ ಯು.